ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಈಗ ವಾರ್ತೆಗಳ ವಿವರ. ಹೊಸಪೇಟೆ ತಾಲೂಕಿನಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸಬೇಕೆಂದು ರೈತ ಸಂಘಟಕರು ಹಾಗೂ ಕಬ್ಬು ಬೆಳೆ ರೈತರು ಸರ್ಕಾರಕ್ಕೆ ಆಗ್ರಹಿಸಿದ್ದರು. ದಿನಾಂಕ 20ರಂದು ನಡೆಯಲಿರುವ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಸ್ಥಳದ ಕುರಿತು ಘೋಷಣೆ ಮಾಡಲಾಗುವುದೆಂದು ಭರವಸೆ ನೀಡಲಾಗಿತ್ತು. ಆದರೆ ಈ ಭರವಸೆಯಾಗಿಯೇ ಉಳಿದಿದೆ. ಹೌದು, ಕೆಲ ಕಾರಣಗಳಿಂದ ಐಎಸ್ಆರ್ ಕಾರ್ಖಾನೆಯು ಕಬ್ಬು ನುರಿಸುವಿಕೆಯನ್ನ ಸ್ಥಗಿತಗೊಳಿಸಿದ ಹಿನ್ನೆಲೆಯಲ್ಲಿ ಕಬ್ಬು ಬೆಳೆ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ. ಹಾಗಾಗಿ ಹೊಸಪೇಟೆ ತಾಲೂಕಿನಲ್ಲಿ ಆದಷ್ಟು ಬೇಗ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಕುರಿತಾಗಿ ಹೋರಾಟ ನಡೆಸಿದ್ದ ರೈತ ಸಂಘಟಕರು ಹಾಗೂ ಕಬ್ಬು ಬೆಳೆ ರೈತರು ಸುದ್ದಿಗೋಷ್ಠಿ ನಡೆಸಿ ದಿನಾಂಕ 20ರಂದು ನಡೆಯಲಿರುವ ಸಾಧನಾ ಸಮಾವೇಶದಲ್ಲಿ ಸಿಎಂ ರವರು ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಕುರಿತಾಗಿ ಘೋಷಣೆ ಮಾಡಬೇಕು. ಇಲ್ಲದಿದ್ದಲ್ಲಿ ಕಪ್ಪು ಬಟ್ಟೆ ಧರಿಸಿ ಸಿಎಂ ರವರ ವಾಹನಕ್ಕೆ ಗೆರಾವ್ ಹಾಕಲಾಗುವುದೆಂದು ಹೇಳಿದ್ದರು. ಈಗ ಬರೋ ಉದ್ದೇಶ ಏನಂತ ಹೇಳಿದ್ರೆ 20ನೇ ತಾರೀಕಿಗೆ ಅವರು ಏನು ಸಾಧನೆ ಸಮಾವೇಶ ಮಾಡ್ತಿದ್ದಾರಲ್ಲ, ಅಲ್ಲಿ ಕೇಳುವಂಥ ಪ್ರಶ್ನೆಗಳು ಕೆಲವೊಂದು ಅದಾವೆ. ಈಗ ಉದಾಹರಣೆಗೆ ನಮ್ಮೆಲ್ಲರೇನು ಫ್ಯಾಕ್ಟ್ರಿ ಬೇಕು, ಫ್ಯಾಕ್ಟ್ರಿ ಮಾಡಿಕೊಡ್ತೀವಿ ಬಂದಿದ್ದ ತಕ್ಷಣವೇ ಅಂತ ಹೇಳಿದ್ರು, ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂಬೋದು ಒಂದು ಪ್ರಶ್ನೆ. ಎರಡನೇದು, ನಮ್ಮ ಸರ್ಕಾರ ಬಂದಿದ್ದ ತಕ್ಷಣವೇ ಕೃಷಿ ಕಾನೂನು 3 ಅದು ಕಾಯ್ದೆ ತೆಗಿತೀವಿ ಅಂತ ಹೇಳಿದ್ರು, ಇನ್ನೂವರೆಗೆ ತೆಗೆದಿಲ್ಲ. ಯಾಕೆ ತೆಗೆದಿಲ್ಲ? ಅಲ್ಲಿಂದ BJP ಸರ್ಕಾರ ಇದ್ದಾಗ ಭತ್ತದ ಬೆಲೆ 2500 ಚಿಲ್ಲರೆ ಇತ್ತು. ಇವತ್ತು 1700 ರೂಪಾಯಿ ಕೂಡ ಇಲ್ಲ, ಕೇಳ್ತಾ ಇಲ್ಲ. ಅದಕ್ಕೆ ಸಂಘಟನೆ ಮಾಡೋಕ್ಕೆ ನಾವು ರೈತರು ಅಲ್ಲಿಗೆ ಅಂತ ಪರಿಸ್ಥಿತಿ. ನಾವು ಸತ್ಯಾಂಶನೇ ಮಾತಾಡ್ಕೋಬೇಕು. ಆದರೆ ನಮ್ಮ ಪ್ರಶ್ನೆ ಏನಂದ್ರೆ, ಇವತ್ತು ಸರ್ಕಾರ ಹೇಳಿದ್ದನ್ನು ಯಾಕೆ ಮಾಡ್ತಾ ಇಲ್ಲ ಅಂತ ಅಟ್ಲೀಸ್ಟ್ ಕೇಳುವಂಥ ಸೌಜನ್ಯತನ ಅಂತ ಐತಲ್ಲ ನಮ್ಮ ಹತ್ರ ಇದೆ, ನಿಮ್ಮ ಹತ್ರ ಇದೆ. ನೀವು ಅನ್ನ ತಿಂತೀರಿ, ರೈತರು ಬೆಳೆದಂಥ ಅನ್ನ ತಿನ್ನೋಂಥ ಪ್ರತಿಯೊಬ್ಬರು ಕೇಳುವಂಥ ಪ್ರಶ್ನೆಗಳು ಇವು. ಪ್ರತಿಯೊಬ್ಬರಿಗೂ ಹಕ್ಕಿದೆ. ಇದು ಬರೀ ಹೋರಾಟನೇ ಮಾಡಿ ಸಾಧನೆ ಮಾಡಬೇಕೆಂಬುದು ಏನಿಲ್ಲ. ಸರ್ಕಾರಗಳು ಯಾಕೆ ಬರ್ತಾವೆ? ಸರ್ಕಾರಕ್ಕೆ ಕೇಳ್ಬೋದಾ, ನೀವು ಯಾಕೆ ಮಾಡಿಲ್ಲಪ್ಪ ಅಂಥೇಳಿ. ಈಗ ಅದನ್ನೇ ನಮ್ಮ ಪ್ರಶ್ನೆ ಆಗಿರೋದು. ಈಗ ಸರ್ಕಾರ ಈ ಹಿಂದೆ ಸರ್ಕಾರಗಳು ಇದ್ದಾಗ ಏನು ಫರ್ಟಿಲೈಸರ್ ರೇಟ್ಗಳಿದ್ದವು, ಭತ್ತದ ರೇಟ್ಗಳಿದ್ದವು, ಕಬ್ಬಿನ ರೇಟ್ಗಳಿದ್ದವು. ಇವತ್ತು ಎಷ್ಟಿದೆ ಅಂದರೆ ಭಾಳ ಅಜಗಜಾಂತರ ಹೆಚ್ಚು ಕಡಿಮೆ ಆಗಿಬಿಟ್ಟ. ರೈತ ಬದುಕಂದ್ರೆ ಹೆಂಗೆ ಬದುಕ್ತಾನ? ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡ್ತಿರೋ ಹೇಗೆ ಅಂಥೇಳಿ ನಾವು ಪ್ರೆಸ್ ಮೀಟ್ ಕರೆದಿವಿ. ನಿಮ್ಮನ್ನು ಒಳಗೊಂಡೆ, ಅದು ನಿಮ್ಮ ಕರ್ತವ್ಯನೂ ಹೌದು. ಆ ಕಾರಣ ನಮಗೆ ಸರ್ಕಾರದ ಕಡೆಯಿಂದ ಫ್ಯಾಕ್ಟ್ರಿ ಬೇಕು, ರೈತ ಬೆಳೆದಂಥ ದವಸ ಧಾನ್ಯಗಳಿಗೆ ಸರಿಯಾದ ಧಾರಣೆ ಬೇಕು. ಇಲ್ಲವಾದಲ್ಲಿ ಇನ್ನು ಮುಂದೆ ಬರುವ ಚುನಾವಣೆಗಳಲ್ಲಿ ನಾವು ಏನಾದರೂ ಅವರಿಗೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳುವಂಥವ್ರು ಅದ್ರಾಗ ಅನುಮಾನ ಬೇಡ. ಯಾಕಂತ ಹೇಳಿದ್ರೆ ಈ ಹಿಂದೆ ಹೇಳಿದ್ವಿ, ಈ ನಮ್ಮ ಹಿಂದೆ BJP ಸರ್ಕಾರ ಇದ್ದಾಗ ಇಲ್ಲಿ ನಮ್ಮ ಆನಂದ್ ಸಿಂಗ್ ಏನೇನು ಮೆರೆದಿದ್ರು, ಈಗ ಈ ಹಿಂದೆ ಎಲ್ಲ ಎಷ್ಟು ಜಮೀನು ಖರೀದಿ ಮಾಡಿದ್ರು, ರೈತರಿಗೆ ಏನೇನು ಅನ್ಯಾಯ ಮಾಡಿದ್ರು, ಅದೆಲ್ಲ ಗೊತ್ತಿತ್ತು ನಮಗೆ. ಹೇಳಿದ್ವಿ ಆತಗೆ ನಿಮ್ಮ ಮನೆಗೆ ಕಳಿಸ್ತೀವಿ ಅಂಥೇಳಿ ಕಳಿಸ್ತೀವಿ. ಈ ಭೂಪಕ್ಕೆ ಕರ್ಕೊಂಡು ಬಂದ್ವಿ. ಈ ಭೂಪನ್ನು ಇವಾಗ ಅದು ಎಂಥ ಗೊಂಬೆ ಅಂತಾರಲ್ಲ ಹಂಗೆ ಎಂಥದ್ದು ಇಲ್ಲ, ಏನು ಮಾಡಿಲ್ಲ. ಇನ್ನು ಮಾಡ್ತೀವಿ, ಮತ್ತು ನೆಕ್ಸ್ಟ್ ಕಳಿಸ್ತೀವಿ. ಅದೇ ಕೆಲಸ ಆಗಿಬಿಡ್ತೈತಿ. ಆದರೆ ಸರ್ಕಾರಗಳಿಗೆ ಜವಾಬ್ದಾರಿ ಇರಬೇಕಲ್ಲ, ಅದು ಮಾಡ್ತಾ ಇಲ್ಲ. ನಾಳೆ 20ನೇ ತಾರೀಕಿಗೆ ಆ ಸಮಾವೇಶಕ್ಕೆ ನಾವೆಲ್ಲ ಹೋಗಿ ಕಪ್ಪು ಬಾವುಟ ಪ್ರದರ್ಶನ ಮಾಡೋಣ. ಹೆಂಗೆ ಮಾಡ್ಬೋದಾ? ನೀವೇನೇನು ಸಾಧನೆ ಮಾಡಿದ್ರಿ, ಬರೀ 5 ಗ್ಯಾರಂಟಿಗಳೇನು ಕೊಡಕತ್ತಾರಲ್ಲ, ಅದು ಮೆಚ್ಚುವಂಥದ್ದು ಕೊಡಕತ್ತಾರೆ. ಅದಕ್ಕೇನು ಅನುಮಾನ ಇಲ್ಲ. ಬೇರೆ ರೈತರ ಸಮಸ್ಯೆಗಳು, ರೈತರ ಗದ್ದೆಗಳಿಗೆ ಹೋಗ್ಬೇಕಂದ್ರೆ ಬಂಡಿ ಜಾಡುಗಳು, ನೀರಾವರಿ ವ್ಯವಸ್ಥೆ, ಡ್ಯಾಮಿನ ವ್ಯವಸ್ಥೆ. ಈಗ ಇನ್ನೊಂದು ಸ್ವಲ್ಪ ದಿನ ಹೋದರೆ
ಆ ಡ್ಯಾಮಿಂದ ಮತ್ತೆ ಯಾವುದನ್ನ 2-3 ಗೇಟ್ ಹೋಗಿಬಿಟ್ರೆ ಪೂರ್ತಿ ನೀರು ತೆಗೆದು ಮತ್ತೊಮ್ಮೆ ರೆಡಿ ಮಾಡಬೇಕು ಅಂತಾರೆ. ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಬೇಡ? ನಾವು ಮಾಡಬೇಕು, ನೀವು ಮಾಡಬೇಕು, ಸರ್ಕಾರದವ್ರಿಗೆ ಕಿವಿ ಹಿಂಡುವಂಥ ಕೆಲಸ ಮಾಡಬೇಕು. ನಮಗೆ ಜಿಲ್ಲೆ ಬೇಕು, ಸರ್ಕಾರ ಬೇಕಾಗಿತ್ತು. ನಾವೇ ಮಾಡಿಲ್ಲ ಅವರು ಇದೆಲ್ಲ ಮಾಡೋಕ್ಕೆ ಅವ್ರ ಅವಶ್ಯಕತೆ ಇಲ್ಲ. ನಮಗೆ ಈ ಥರ ಎಲ್ಲ ಸಮಾವೇಶ ಮಾಡೋದು ನಮಗೆ ಸರಿ ಅನ್ನಿಸ್ತಿಲ್ಲ. ಈಗ ಇಲ್ಲಿಗೆ ಸರ್ಕಾರ ಬಂದು ನಮಗೆ ಅವ್ರು ಏನು ಹೇಳಿದ್ರು, ಈಗ 20 ತಾರೀಕು ಸಮಾವೇಶದಲ್ಲಿ ನಾವು ಒಳ್ಳೆ ಸುದ್ದಿ ಕೊಡ್ತೀವಿ, ಸಿಹಿ ಸುದ್ದಿ ಕೊಡ್ತೀವಿ ಅಂತೇಳಿ. ನಮಗೇನು ಬೇಕು? ಸಕ್ಕರೆ ಕಾರ್ಖಾನೆ ಬೇಕು ನಮಗೆ. ಅವಾಗೇನು ನಮಗೇನಾದರೂ ಅವರು ಹೇಳಿಲ್ಲ ಅಂದರೆ, ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿಲ್ಲ ಅಂದರೆ ಅವತ್ತು ನಾವು ಕಬ್ಬು ಬಾವುಟ ತೋರಿಸ್ತೀವಿ, ಕಬ್ಬು ಬಾವುಟ. ಬಳ್ಳಾರಿ ವಿಜಯನಗರ ತುಂಗಭದ್ರಾ ನದಿಯಲ್ಲಿ 1930ರಲ್ಲಿ ಕಟ್ಟಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿಯನ್ನು ಇಲ್ಲಿವರೆಗೆ ನಡ್ಕೊಂಡು ಬಂದು ನಡುಕ ರಾಜಕೀಯ ಕುತಂತ್ರದಿಂದ ನಿಂತೋಗಿದೆ. ಇದನ್ನು ಇಲ್ಲಿವರೆಗೂ ಹೋರಾಟ ಮಾಡಿದ್ರೆ ಸುತ್ತೆ ಸರ್ಕಾರದ ಜೊತೆಗೆ ಗಮನ ಆದೇಶ ಆಗಿಲ್ಲ. ಭರವಸೆ ಕೊಟ್ಟು ನಮ್ಮ ರೈತರಿಗೆ ಒಂದು ಸುಳ್ಳು ಭರವಸೆಯನ್ನು ಗೆಳ್ಕೊಂತ ಬಂದರೆ ನಾವು ಹಲವಾರು ಸಂಘಟನೆಗಳಿಂದ ಹೋರಾಟ ಮಾಡಿದ್ದೀವಿ. ಈ ಹೋರಾಟನ ಬೆಲೆ ಇಲ್ಲತಕ್ಕಂಥ ಕೆಲಸಗಳನ್ನು ಸರ್ಕಾರಗಳು, 2 ಸರ್ಕಾರಗಳು ಮಾಡಿರ್ತವೆ. ಇವತ್ತೇನು ಸಾಧನ ಸಮಾವೇಶ ಮಾಡೋಕ್ಕೆ ಬಂದಾರಲ್ಲ, ನಮ್ಮ ಕಡ್ಡಾಯವಾಗಿ ಘೋಷಣೆ ಮಾಡಬೇಕು. ಘೋಷಣೆ ಮಾಡೋದ್ರಿಂದ ನಾವು ನಿರ್ಲಾಜದಿಂದ ಉಗ್ರ ಹೋರಾಟವನ್ನು ಮಾಡ್ತೀವಿ. ನಾವು ಕಪ್ಪು ಬಾಟವನ್ನು ಕಟ್ತೀವೋ, ರಸ್ತೆ ಬಂದ್ ಮಾಡ್ತೀವೋ, ಲಾಸ್ಟಿಗೆ ಸಿದ್ದರಾಮಯ್ಯನ ಹೋಗೋ ದಾರಿಗೆ ಗರುವು ಮಾಡ್ತೀವೋ ಅಂತ ಕೂಡ ನಾವು ಆ ಸಮಯ ಸಂದರ್ಭಕ್ಕೆ ತೀರ್ಮಾನ ಮಾಡಿ ತಿಳಿಸ್ಬೇಕಾಗತ್ತೆ. ಯಾಕೆ ಈ ಸಮಯ ತಿಳಿಸ್ಬೇಕಾಗತ್ತೆ ಅಂದರೆ ನಮ್ಮ ಹಕ್ಕನ್ನು ನಮಗೆ ಕೊಡುವಂತ ಕೇಳ್ತೀವಿ ಹೊರತು ಅವ್ರ ವಿರುದ್ಧ ಅಂತಲ್ಲ ಅಂತ. ನಮ್ಮ ಇರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿ ಇದು ಸರ್ಕಾರ ಅಲ್ಲ, ಈ ಬ್ರಿಟಿಷ್ ಸರ್ಕಾರ ಇದ್ದಾಗ ಇರ್ತಕ್ಕಂಥ ಫ್ಯಾಕ್ಟ್ರಿನ ನೀವು ಮುಚ್ಚತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಾಯಿ ಅನ್ನೋದನ್ನು ನಾ ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೀವಿ. ಗಂಟೆ ಸೋಮಶೇಖರ, ಕರ್ನಾಟಕ ರಾಜ್ಯ ರೈತ ಸಂಘದ ಹೊಸಪೇಟೆ ತಾಲೂಕು ಅಧ್ಯಕ್ಷರು. ಇನ್ನು ಇತ್ತ ಶಾಸಕ HR ಗವ್ಯಪ್ಪ ಹಾಗೂ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ 20ನೇ ತಾರೀಕಿನಂದು ಸಿಎಂ ರವರು ಘೋಷಣೆ ಮಾಡುತ್ತಾರೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರು. ಶುಗರ್ ಫ್ಯಾಕ್ಟ್ರಿ ಹಾಕೋದಂತ 100% ಸತ್ಯ ಇದೆ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಹಾಗಾಗಿ ನಾವು ಎಲ್ಲದಕ್ಕಿಂತ ಮುಖ್ಯ ಜಿಲ್ಲಾ ಮಂತ್ರಿ ಅವ್ರ ಜೊತೆಗೆ ನಾನು ಬೆಳಿಗ್ಗೆ ಎಲ್ಲ ಮಾತಾಡಿದ್ದೀನಿ. ನಾವು ಜಿಲ್ಲಾ ಮಂತ್ರಿಯವರು ಮಾತಾಡಿಕೊಂಡು ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂದ್ಕೊಂಡಿದ್ವಿ. ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಕೂಡ ಒಂದು ಘೋಷಣೆ ಮಾಡಿದ್ದಾರೆ. ಅವತ್ತಿನ ದಿವಸ ಅವರೇನು ತೀರ್ಮಾನ ತಗೊತಾರ ನಾವು ಸ್ವಲ್ಪ ಕಾದು ನೋಡೋಣ ಅಂತ ಸ್ವಲ್ಪ. ಯಾಕಂದರೆ ಒಂದು ರೆವೆನ್ಯೂ ಲ್ಯಾಂಡ್ ಇದೆ, ಆ ರೆವೆನ್ಯೂ ಲ್ಯಾಂಡು ಸ್ವಲ್ಪ ಅದ್ರ ಮೇಲೆ ಸಾಹೇಬರು ತೀರ್ಮಾನ ತಗೊಳ್ಳೋದಿದೆ. ಅದು ಆಯ್ತಂದ್ರಿಗೆನ ನಮ್ಮ ರೈತ ಬಾಂಧವರಿಗೆಲ್ಲರಿಗೂ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಆಯ್ತಂದ್ರಿಗೆ ಭಾಳ ಅನುಕೂಲ ಆಗುತ್ತೆ. ಅದು ನಾವು ನೋಡಿದ್ದು ಕಾಳಘಟ್ಟ ಜಾಗದಲ್ಲಿ. ಅದಾಯ್ತಂದ್ರಿಗೆನ ಭಾಳಷ್ಟು ಅನುಕೂಲ ಆಗುತ್ತೆ ರೈತರಿಗೆ. ಎದಕ್ಕಂದರೆ ಟ್ರಾನ್ಸ್ಪೋರ್ಟೇಷನ್ದೇ ಭಾಳಷ್ಟು ಉಳಿಯುತ್ತೆ. ಒಂದು 550 600 ರೂಪಾಯಿ ಏನು ಬಂಡಿ ಬಾಡಿಗೆನಿಂದನೇ ಭಾಳಷ್ಟು ಜನ ನಮ್ಮ ರೈತರು ಅದಕ್ಕೆ ಸಾಗಣೆ ಮಾಡಲಿಕ್ಕೆ ಏನು ಎತ್ತಿನ ಬಂಡಿಗಳು ಇಟ್ಕೊಂಡಿರ್ತಾರ, ಅವ್ರ ಜೀವನನೇ ಒಂದು ಏನಿಲ್ಲ ಅಂದರೆ ಒಂದು 20 30 ಸಾವಿರ ಕುಟುಂಬಗಳಿಗೆ ಅದು ಸಾಕಾರ ಆಗುತ್ತೆ. ಎಲ್ಲ ಕಂಪ್ಲೀಟ್ ಒಂದು 21 ಸಾವಿರ ಎಕರೆಗೆಲ್ಲ ಅದು ಅನುಕೂಲ ಆಗುತ್ತೆ. ನನಗಂತೂ ವಿಶ್ವಾಸ ಇದೆ. ಅದು ನಾನು ಸಾಹೇಬರು ಜಿಲ್ಲಾ ಮಂತ್ರಿಗಳು ಕೂತ್ಕೊಂಡು ಸಾಹೇಬರಿಗೆ ಕೇಳಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಮಾಡ್ತೀವಿ, ಸಾಹೇಬ್ರನ್ನ ಕರ್ಕೊಂಬಂದು ಅವು ಏನೇನು ಕಾರ್ಯಕ್ರಮಗಳಿದಾವೆ ಎಲ್ಲ ಮಾಡ್ತೀವಿ. ಶುಗರ್ ಫ್ಯಾಕ್ಟ್ರಿ ಕೂಡ ಮಾಡ್ತೀವಿ ಸರ್. ಎದಕ್ಕಂದರೆ ಮೇನ್ ಇಂಪಾರ್ಟೆಂಟ್ ಇರೋದು ಜಾಗದ ಬಗ್ಗೆ ಫಸ್ಟ್ ಅದು ಫೈನಲೈಸ್ ಆಗಲಿ, ಆದಮೇಲೆ ನೆಕ್ಸ್ಟು ನಾವು ಏನು ಮಾಡಬೇಕು ಅದಕ್ಕೆ ತೀರ್ಮಾನ ತಗೊತೀವಿ. ನಮಗಿರೋದು ಏನಂದರೆ ಜಾಗದ್ದೇ ನಮಗೆ ಒಂದು ಇದೈತಿ, ಅದ್ರ ಬಗ್ಗೆನೇ. ಯಾಕಂದರೆ ನಮಗೆ ನಾನಾ ರೀತಿಯಿಂದ ಬೇರೆಯವರೆಲ್ಲರೂ ಎಲ್ಲನ ಆಗ್ಬೋದು, ಮರಬನಹಳ್ಳಿನಲ್ಲಿ ಆಗ್ಬೋದು, ಗಾದಿಗ್ನೂರಿನಲ್ಲಿ ಆಗ್ಬೋದು, ಇನ್ನೊಂದು ಕಡೆ ಆಗ್ಬೋದು. ಬಟ್ ರೈತರಿಗೆ ಅನುಕೂಲ ಆಗೋ ಜಾಗ, ಅದ್ರ ಬಗ್ಗೆ ಚಿಂತೆ ಇದೆ. ಆಗಲಿ ಹಾಕೋದಕ್ಕೆ ಬರೋರು ಭಾಳ ಜನ ಬಂದಾರೆ, ಬೇರೆ ಬೇರೆ ಕಡೆ ಹಾಕ್ತೀವಂತಾರೆ. ಬಟ್ ಆ ಜಾಗದಲ್ಲಿ ಹಾಕಿದ್ರಿಗಿನ ರೈತರಿಗೆ ಒಂದು 500 ರೂಪಾಯಿ ಉಳಿಯುತ್ತೆ. ಒಂದು ಬಂಡಿ ಬಾಡಿಗೆನಿಂದ 1-1.5 ಲಕ್ಷ ಒಂದೊಂದು ಯಾರು ಸಾಗಣೆ ಮಾಡ್ತಾರ ಅಂಥ ಕುಟುಂಬಗಳಿಗೆ ಒಂದು 20-30 ಸಾವಿರ ಕುಟುಂಬಗಳಿಗೆ ಆಶ್ರಯ ಆಗುತ್ತೆ. ಅದ್ರ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೀನಿ, ಆಗಲಿ ಥಿಂಕ್ ಮಾಡ್ತಾ ಇರೋದು ಅದ್ರ ಬಗ್ಗೆನೇ ಆಗಲಿ. ಹಾಕೋದ್ನಲ್ಲಿ ಅದು ಇಂಪಾರ್ಟೆಂಟ್ ಅಲ್ಲ, ಯಾರನ್ನ ಹಾಕಲಿ. ಅದು ಇಲ್ಲ, ಹಣ ಬಿಡುಗಡೆ ಆಗಿಲ್ಲ ಅದಕ್ಕೆ. ಅದೆಲ್ಲ ಸ್ವಲ್ಪ ಸಾಹೇಬರು ಈ ಸಾರಿ ಈ ಸಮಾವೇಶದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳಿಗೆ ಅವರು ಘೋಷಣೆ ಮಾಡ್ತಾರೆ.
ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ಅಷ್ಟೊತ್ತು ಅಮೌಂಟ್ ಸ್ಯಾಂಕ್ಷನ್ ಆಗಿ. ನಮ್ಮದೆಲ್ಲ ಬೇಡಿಕೆ ಇದೆ ಅಲ್ಲ, ಅದೊಂದು 40 ಕೋಟಿ ಬಂದುಬಿಟ್ರೆ ಆಸ್ಪತ್ರೆನೇ ಸ್ಟಾರ್ಟ್ ಆಗುತ್ತೆ. ನಾವು ಕೇಳೋದು 40 ಕೋಟಿ ಕೊಟ್ಬಿಟ್ರೆಗೇನೋ ಸ್ಟಾರ್ಟ್ ನಮಗೆ ಹಾಸ್ಪಿಟ್ಲೇ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಸಾಗೋಗುತ್ತೆ. ಅದಕ್ಕೆ ಸಿಬ್ಬಂದಿಗಳು ಬೇಕಾಗುತ್ತೆ. ಸಿಬ್ಬಂದಿದು ಅದೇ ಅಂದರೆ 300 ಬೆಡ್ ಹಾಸ್ಪಿಟ್ಲಿಗೆ ಅದು ಸ್ಟ್ರೆಂತ್ ಏನು ಕೊಡಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಕ್ಲಿಯರೆನ್ಸ್ ಆಗಿ ಅದು ಅಪ್ರೂವಲ್ ಆಮೇಲೆ ಡೆಪ್ಯೂಟ್ ಮಾಡ್ತೀವಿ. ಇನ್ನು ದಿನಾಂಕ 17ರಂದು ಸಮಾವೇಶದ ಸಿದ್ಧತೆ ಪರಿಶೀಲನೆಗೆಂದು ನಗರಕ್ಕೆ ಆಗಮಿಸಿದ್ದ ಸಿಎಂ ಸಿದ್ದರಾಮಯ್ಯನವರು ಕೂಡ ದಿನಾಂಕ 20ರಂದೇ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಕುರಿತಾಗಿ ಘೋಷಣೆ ಮಾಡಿದ್ದರು. ಮಾಡ್ತೀವಿ, ಅದನ್ನ ಹೇಳಿದ್ದೀನಿ ನಾನು. ಇವ್ರ ಜೊತೆ ಮಾತಾಡದೆ ಅವತ್ತು ಅನೌನ್ಸ್ ಮಾಡ್ತೀವಿ. ಅದು ಅವತ್ತು ಯಾವತ್ತು ಮಾಡೋದು ಅಂತ ಇನ್ನೊಂದು ದಿನ ಸಭೆ ಮಾಡ್ತೀವಿ, ಅದು ಪೂಜೆ ಮಾಡ್ತೀವಿ. ನಾವು ಮಾಡ್ತೀವಿ, ಅದೇ ಹೇಳ್ತಾ ಇರೋದು, ಕಾರ್ಯಕ್ರಮದಲ್ಲಿ ಮಾಡ್ತೀವಿ ನಾವು. ಅವತ್ತು 20ನೇ ತಾರೀಕಿಗೆ ಮಾಡ್ತೀವಿ. ಯಾವತ್ತು ಒಂದು ಪ್ರೋಗ್ರಾಮ್ ಮಾಡಬೇಕಲ್ಲ, ಗುದ್ಲಿ ಪೂಜೆ ಸಿಎಂ ಮುಖಾಂತರ ಡೇಟ್ ಫಿಕ್ಸ್ ಮಾಡ್ತೀವಿ. ಗುದ್ಲಿ ಪೂಜೆ ಯಾವಾಗ ಮಾಡಬೇಕು ಅನ್ನೋದು ಹೇಳ್ತೀವಿ. ಆದ್ರೆ ದಿನಾಂಕ 20ರಂದು ನಡೆದ ಸಮಾವೇಶದಲ್ಲಿ ಸಿಎಂ ರವರು ಸಕ್ಕರೆ ಕಾರ್ಖಾನೆ ಕುರಿತು ಒಂದು ಮಾತನ್ನು ಆಡಲಿಲ್ಲ. ಇತ್ತ ರೈತ ಸಂಘಟಕರು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆಯನ್ನು ಮಾಡಲಿಲ್ಲ. ಇದರಿಂದ ಕಬ್ಬು ಬೆಳೆ ರೈತ ಎಂದಿನಂತೆ ಸಂಕಷ್ಟಕ್ಕೆ ಸಿಲುಕಿದಂತಾಗಿದೆ. ಆದಷ್ಟು ಬೇಗ ಸಕ್ಕರೆ ಕಾರ್ಖಾನೆ ಸ್ಥಾಪನೆಯಾಗಲಿ ಎಂಬುದು ಎಲ್ಲರ ಆಸೆಯಾಗಿದೆ. ದಿನಾಂಕ 20ರಂದು ಬೆಳಗ್ಗೆ ಸುರಿದ ಭಾರೀ ಮಳೆಯಿಂದಾಗಿ ಹೊಸಪೇಟೆ ತಾಲೂಕಿನ ವಿವಿಧ ಭಾಗದಲ್ಲಿ ಬೆಳೆದ ಬೆಳೆಗಳು ಜಲಾವೃತಗೊಂಡಿವೆ. ಇನ್ನು ವಿದ್ಯುತ್ ದುರಸ್ತಿಗೆಂದು ತೆರಳಿದ್ದ ಜೆಸ್ಕಾಂನ ವಾಹನ ಹರಿಯುವ ನೀರಿಗೆ ಸಿಲುಕಿತ್ತು. ಸ್ಥಳೀಯರು ವಾಹನ ಸಮೇತ ನೌಕರರನ್ನ ರಕ್ಷಿಸಿದ್ದಾರೆ. ಹೌದು, ದಿನಾಂಕ 20ರಂದು ಸುರಿದ ಮಳೆಯಿಂದಾಗಿ ಹೊಸಪೇಟೆ ನಗರ ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಲ್ಲಿನ ರಸ್ತೆಗಳು ಜಲಾವೃತಗೊಂಡು ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ರೋಡ್ ಬೇಸಿಗೆ ಬಾಣ ಹಿಂಗೆ ಬಾಣ ಬರತ್ತೆ, ಎಲ್ಲ ಬರತ್ತೆ. ಇನ್ನು ಗ್ರಾಮಾಂತರ ಪ್ರದೇಶಗಳಲ್ಲಿ ಬೆಳೆದ ಬೆಳೆಗಳು ಜಲಾವೃತಗೊಂಡಿರುವುದು ಕಂಡು ಬಂದಿದೆ. ಇನ್ನು ಬೈಲೊದ್ದಿಗೇರಿ ಗ್ರಾಮದ ಬಳಿಯ ರೈಲ್ವೆ ಅಂಡರ್ ಪಾಸ್ ರಸ್ತೆಯಲ್ಲಿ ರಭಸದಿಂದ ಸಾಗುತ್ತಿದ್ದ ನೀರಿಗೆ ಜೆಸ್ಕಾಂನ ವಾಹನ ಸಿಲುಕಿದೆ. ವಾಹನದಲ್ಲಿ ವಿದ್ಯುತ್ ದುರಸ್ತಿ ಕಾರ್ಯಕ್ಕೆ ತೆರಳಿದ್ದ ನೌಕರರು ಅಪಾಯದ ಸ್ಥಿತಿಯಲ್ಲಿದ್ದರು. ಇದನ್ನ ಗಮನಿಸಿದ ಬೈಲೊದ್ದಿಗೇರಿ ಗ್ರಾಮಸ್ಥರು ವಾಹನ ಸಮೇತ ಎಲ್ಲ ನೌಕರರನ್ನ ರಕ್ಷಿಸಿದ್ದಾರೆ. ರಾಜ್ಯ ಕರಾಟೆ ಶಿಕ್ಷಕರ ಸಂಘ ಹಾಗೂ ವಿಜಯನಗರ ಜಿಲ್ಲಾ ಕರಾಟೆ ಶಿಕ್ಷಕರ ಸಂಘದ ಸಹಯೋಗದಲ್ಲಿ ರಾಜ್ಯ ಕರಾಟೆ ಶಿಕ್ಷಕರ ಸಂಘದ 7ನೇ ಮಹಾಸಭೆ ಹಾಗೂ ಮಹಾಸಮ್ಮೇಳನವನ್ನ ಆಯೋಜಿಸಲಾಗಿತ್ತು. ಇದರಲ್ಲಿ ರಾಜ್ಯದ 18 ಜಿಲ್ಲೆಗಳಿಂದ ಕರಾಟೆ ಶಿಕ್ಷಕರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ನಿರ್ದೇಶಕರು ಪಾಲ್ಗೊಂಡಿದ್ದರು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಕೈಗೊಂಡಿದ್ದ ಮಹಾ ಸಮ್ಮೇಳನವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಕರಾಟೆ ಇಂಡಿಯಾ ಆರ್ಗನೈಸೇಷನ್ ನಿಂದ ಕೊಡಮಾಡಲ್ಪಟ್ಟ ರಾಷ್ಟ್ರಮಟ್ಟದ ಮಾನ್ಯತಾ ಪತ್ರವನ್ನ ಬಿಡುಗಡೆಗೊಳಿಸಲಾಯಿತು. World Karate Federation, WKF, Asian Karate Federation, AKF, Commonwealth Karate Federation, CKF, South Asian Karate Federation, SAKF, WKF also recognized by the International Olympic Committee. Then there are no dispute here. I think no dispute. It's all proven with all certificates.
ಇಲ್ಲದ್ರೆ ನಾನು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಸರ್ಟಿಫಿಕೇಟ್ ಆಫ್ ಅಸೋಸಿಯೇಟ್ ಮೆಂಬರ್ಶಿಪ್ ರಾಜ್ಯ ಕರಾಟೆ ಶಿಕ್ಷಕರ ಸಂಘ ಕರ್ನಾಟಕ, ಇದು ಇಂಡಿಯಾದಲ್ಲಿ ಒಂದೇ. ನಮ್ಮದು ರಿಜಿಸ್ಟರ್ ಆಗಿದೆ, ಅದಕ್ಕೂ ಸಂಬಂಧನೇ ಇಲ್ಲ. ಅದು ನನ್ನ ವೈಯಕ್ತಿಕ. ಅದು ರಾಜ್ಯ ಕರಾಟೆ ಶಿಕ್ಷಕರ ಸಂಘ ಕರ್ನಾಟಕ. ಅದಕ್ಕಾಗಿ ಭಾಳ 2 ದಿವಸಗಳ ಚರ್ಚೆ ಮತ್ತು ಚಿಂತನೆ ನಡೆಯಿತು ಹೈಕಮಾಂಡ್ ಒಟ್ಟಿಗೆ. ಅಲ್ಲಿಂದ ನಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಅದು ನಮ್ಮ ಭಾಗ್ಯ. ಅದಕ್ಕೆ ನಮ್ಮ ನದೀಮ್ ಸಾಹೇಬರು, ಕಟ್ಟಿಸ್ವಾಮಿ ಅವರು, ಕವಿಸ್ವಾಮಿಯರ ಮತ್ತು ಎಲ್ಲ ಸ್ನೇಹಿತರು ಭಾಳ ಇದಕ್ಕೆ ಶ್ರಮಪಟ್ಟಿದ್ದೀರಾ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ರಾಜ್ಯ ಕರಾಟೆ ಶಿಕ್ಷಕರ ಸಂಘ ಕರ್ನಾಟಕ headed by Mohammad Nadeem and Ravi Kotiya. ನಾಳೆ ನೀವು ಮೊಹಮ್ಮದ್ ನದೀಮ್ ಮತ್ತು ರವಿ ಕೋಟೆ ಅವರನ್ನ ಬದಲಾವಣೆ ಮಾಡಿದ್ರೆ ಅವರ ಹೆಸರಲ್ಲಿ ಮುಂದಿನ ವರ್ಷದ ಇದು ಸಿಗ್ತದೆ. has been granted the associate membership of Karate India organization for the year 2025 as per the rules and regulations and terms and conditions of KIO. Certificate number is given validity 31/12/2025. Signed by Bharat Sharma, the President, and General Secretary Sanjeev Kumar Jagra. Thank you, sir. ನಂತರ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ನ ಅಧ್ಯಕ್ಷ ಅರುಣ್ ಮಾಚಯ್ಯನವರು ಮಾತನಾಡಿ, ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಸಂಸ್ಥಾಪಕ ದಿವಂಗತ ನಿತ್ಯಾನಂದ ಕೆಮ್ಮಣ್ಣನವರು ಸಂಘ ರಚಿಸಲು ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅವರನ್ನ ನಾವು ಸದಾ ನೆನೆಯುವ ಮೂಲಕ ಸಂಘವನ್ನ ಮುನ್ನಡೆಸಿಕೊಂಡು ಬರಬೇಕೆಂದರು. ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಈ ಒಂದು ಮಹಾಸಭೆಯನ್ನ ನಡೆಸ್ತಾ ಇದ್ದೀರಾ. ಈ ಒಂದು ವಿಶೇಷ ಸಭೆಯಲ್ಲಿ ನಾವು ನಮ್ಮ ನಿತ್ಯಾನಂದ ಕೆಮ್ಮಣ್ಣವ್ರನ್ನ ನೆನೆಸ್ಕೊಳ್ಳೋದಿದ್ದರೆ ಖಂಡಿತವಾಗಿ ನಮ್ಮ ಪಾಲಿಗೆ ತಪ್ಪಾಗ್ತದೆ. ಬಹಳ ಉತ್ಸಾಹಿ ತರುಣರಾವ್ ಯುವಕರಾಗಿದ್ದರು. ಭಾಳಷ್ಟು ಕೆಲಸಗಳನ್ನು ಸಂಘಟಿತವಾಗಿ ಈ ಒಂದು ರಾಜ್ಯ ಶಿಕ್ಷಕರ ಕರಾಟೆ ಶಿಕ್ಷಕರ ಸಂಘವನ್ನು ಯಾವ ರೀತಿ ಬೆಳೆಸಬೇಕು, ಸಂಘಟನೆ ಮಾಡಬೇಕು ಅಂತೇಳಿ ಬಹಳ ಚಿಂತನೆಯನ್ನು ಮಾಡಿದಂಥ ವ್ಯಕ್ತಿ ದಿವಂಗತ ಕೆಮ್ಮಣ್ಣರು. ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಒಟ್ಟಿಗೆ ಕಿಯೋನ ಬಲಪಡಿಸಬೇಕು. ಕರಾಟೆ ಇಂಡಿಯಾ ಆರ್ಗನೈಸೇಷನ್ ಇವತ್ತು ಇಡೀ ರಾಷ್ಟ್ರದಲ್ಲಿ ತನ್ನದೇ ಆದ ಗುರಿಯನ್ನು ಎತ್ಕೊಂಡು ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಕರಾಟೆ ರಾಜ್ಯ ಮಟ್ಟದ ಇಲ್ಲ ರಾಷ್ಟ್ರ ಮಟ್ಟದ ಪಂದ್ಯದ ನಡಿಬೇಕು ಅಂತ ಹೇಳಿದ್ರೆ ಬರೀ ಬೆಂಗಳೂರಲ್ಲಿ ಇಲ್ಲ ಮೈಸೂರಲ್ಲಿ ನಡೆಸ್ಬೋದು. ಇವತ್ತು ನಾವು ಗದಗಿಂದ, ಹುಬ್ಬಳ್ಳಿಯಿಂದ, ಧಾರವಾಡಿಂದ, ಗುಲ್ಬರ್ಗದಲ್ಲಿ, ಮಂಗಳೂರಲ್ಲಿ, ಉಡುಪಿಯಲ್ಲಿ ಎಲ್ಲಿ ಬೇಕು ಅಲ್ಲೆಲ್ಲ ಕರಾಟೆ ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ದೊಡ್ಡಸಿಗೆ ಮಾತಾಡ್ತಾ ಇಲ್ಲ. ಕರಾಟೆನ ನಾವು ಗ್ರಾಮಾಂತರ ಮಟ್ಟದಲ್ಲಿ ವಿಕೇಂದ್ರೀಕರಣ ಮಾಡೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ, ಸಫಲರಾಗಿದ್ದೀವಿ ಅಂತ ಹೇಳೋದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾವು ಆಲ್ ಇಂಡಿಯಾ ಕರಾಟೆ ಅಸೋಸಿಯೇಷನ್ ಆಫ್ ಇಂಡಿಯಾದಿಂದ ಇವರಿಗೆ ಅಧಿಕೃತವಾಗಿ ಇದಕ್ಕೆ ನೋಂದಣಿ ಪತ್ರವನ್ನು ನಾವು ಕೊಡಬೇಕು, ರಿಜಿಸ್ಟ್ರೇಷನ್ ಎಫಿಲಿಯೇಷನ್ ಸರ್ಟಿಫಿಕೇಟ್ ನಾವು ಕೊಡಬೇಕು ಅಂತ ಅವರು ಹೇಳಿದ ಮೇರೆಗೆ ನಮ್ಮ ಕಾರ್ಯದರ್ಶಿಯದ್ದು ಅದರ ಬಗ್ಗೆ ಇವತ್ತು ಅದ್ರ ಬಗ್ಗೆ ಅವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತು ಈಗಾಗಲೇ ಅವರು ನೋಂದಣಿ ಪತ್ರವನ್ನು ತರುವುದನ್ನು ಸಹ ನಮ್ಮ ಕಾರ್ಯದರ್ಶಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳೋದನ್ನು ಸಹ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಈಗಾಗಲೇ STFI, ಯೂನಿವರ್ಸಿಟಿ ಗೇಮ್ಸ್, ಟೆಕ್ನಿಕಲ್ ಎಜುಕೇಷನ್ ಗೇಮ್ಸ್, ICSC ಮತ್ತು ಖೇಲೋ ಇಂಡಿಯಾದ ಪ್ರಪ್ರಥಮವಾದ ರಾಷ್ಟ್ರಮಟ್ಟದ ಖೇಲೋ ಇಂಡಿಯಾ ಗೇಮ್ಸನ್ನು ನಾನು ಮತ್ತು ಬಾಲ್ಗೌರ್ ರೆಡ್ಡಿ ಇಬ್ಬರು ಕರ್ನಾಟಕದಲ್ಲಿ ಜವಾಬ್ದಾರಿಗೆ ತಗೊಂಡು ನಾವು ಜೈನ್ ಯೂನಿವರ್ಸಿಟಿಯ ಸಹಯೋಗದಲ್ಲಿ ಭಾಳ ವಿಜೃಂಭಣೆಯಿಂದ ನಾವು ಮಾಡಿದ್ವಿ. ಅದರಲ್ಲಿ ನಮ್ಮ ಜೈನ್ ಯೂನಿವರ್ಸಿಟಿಯವರು ಖೇಲೋ ಇಂಡಿಯಾದಲ್ಲಿ ಓವರಾಲ್ ಚಾಂಪಿಯನ್ಶಿಪ್ಪನ್ನು ನಾವು ಕರ್ನಾಟಕ ರಾಜ್ಯ ಪಡಿತು ಹೇಳುವ ವಿಷಯವನ್ನು ಸಹ ಹೇಳ್ತೇನೆ. ನಾವು ಅರಿತು ಜವಾಬ್ದಾರಿಯುತವಾಗಿ ಏನು ಕರಾಟೆ ಇಂಡಿಯಾ ಆರ್ಗನೈಸೇಷನಿಂದ ನಮಗೆ ಮಾಹಿತಿ ಬರ್ತದೆ, ಏನು ನಮಗೆ ನಿರ್ದೇಶನ
ಬರ್ತದೆ. ಅದನ್ನು ಕಟ್ಟುನಿಟ್ಟಾಗಿ ನಾವು ಪಾಲಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಪ್ರತಿಯೊಬ್ಬರ ಜೊತೆ ಸೇರಿಸಿ ಎಲ್ಲರನ್ನೂ ಜೊತೆ ಕರೆದುಕೊಂಡು ಹೋಗುವ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು 2013ರಿಂದಲೇ ಕರಾಟೆ ಶಿಕ್ಷಕರ ಸಂಘ ಕಾರ್ಯರೂಪಕ್ಕೆ ಬಂದಿದ್ದು, ಶಿಕ್ಷಣ ಇಲಾಖೆಯ ಸೂಚನೆಯ ಮೇರೆಗೆ 8, 9 ಹಾಗೂ 10ನೇ ತರಗತಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಕರಾಟೆ ತರಬೇತಿಯನ್ನ ನೀಡಿಕೊಂಡು ಬರಲಾಗುತ್ತಿದೆ ಎಂದು ಸಂಘದ ತಾಂತ್ರಿಕ ನಿರ್ದೇಶಕರು ಈ ವೇಳೆ ತಿಳಿಸಿದ್ದಾರೆ. ಸರ್, ಈಗಾಗಲೇ ಕೂಡ ರಾಜ್ಯ ಶಿಕ್ಷಕರ ಸಂಘ ಇಡೀ 2013ರಿಂದನೇ ಕಾರ್ಯರೂಪಕ್ಕೆ ಬಂದಿದೆ. ಈಗಾಗಲೇ ಕೂಡ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ತಿಳಿದಂತೆ ರಾಷ್ಟ್ರೀಯ ಮಾಧ್ಯಮ ಶಿಕ್ಷಣ ಅಭಿಯಾನದಲ್ಲಿ ಕಡ್ಡಾಯವಾಗಿ ಸರ್ಕಾರಿ ಶಾಲಾ ಹೆಣ್ಣು ಮಕ್ಕಳಿಗೆ 8ನೇ ಕ್ಲಾಸ್, 9ನೇ ಕ್ಲಾಸ್ ಮತ್ತು 10ನೇ ತರಗತಿ ಈ ಮಕ್ಕಳಿಗೆ ಕಡ್ಡಾಯವಾಗಿ ಆತ್ಮರಕ್ಷಣೆ ತರಬೇತಿಯನ್ನು ಸರ್ಕಾರ ನೀಡಬೇಕಂತಿದೆ. ಅದರಲ್ಲಿ ಈ ಕೋವಿಡ್ ಬರೋದ್ರಿಂದ ಒಂದು 3 ವರ್ಷ ಸ್ಥಗಿತ ಆಯಿತು ಮತ್ತು ಈ ವರ್ಷ 2015ರಿಂದ ಪ್ರಾರಂಭ ಆಗಿದೆ. ಇದನ್ನು ನಾವು ಈ ಮೂಲಕ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಇದನ್ನು ನಿರಂತರವಾಗಿ ಮಾಡಿ. ಈಗಾಗಲೇ ಕೂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈಗಾಗಲೇ ನಡೀತಾ ಇದೆ. ಆಮೇಲೆ ಇನ್ನೊಂದು ಸಂತೋಷ ವಿಷಯ ಏನಪ್ಪ ಅಂದರೆ ಕರಾಟೆಯು ಕೂಡ HF ಗೇಮಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಎಲ್ಲ ಕ್ರೀಡೆ ಸಮಾಂತರವಾಗಿ HF ಗೇಮಲ್ಲಿ ಕರಾಟೆ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಭಾಳ ಸಂತೋಷ ಅಂತ ಹೆಮ್ಮೆ ಪಡ್ತೇವೆ. ಯಾಕಂದರೆ ಅಂಡರ್ 14, ಅಂಡರ್ 17, ಅಂಡರ್ 19 ಮತ್ತು ಮೇಲ್ ಆ್ಯಂಡ್ ಫಿಮೇಲ್ ಅಪ್ ಟು ಪ್ರೈಮರಿಯಿಂದ ಯೂನಿವರ್ಸಿಟಿವರೆಗೆ ನಮ್ಮ ಕರಾಟೆ ಇವತ್ತು ಕ್ರೀಡೆಯಲ್ಲಿ ಸೇರಿರೋದು ಭಾಳ ಹೆಮ್ಮೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಈ ವರ್ಷದಲ್ಲಿ ಪ್ರತಿ ವರ್ಷದಂತೆ ಆಯಾ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಒಂದು ಕರಾಟೆ ಸಂಘಟನೆಯನ್ನು ಮಾಡಿ ತರಬೇತಿ ನೀಡುವುದರಲ್ಲಿ ಸರ್ಕಾರಿ ಶಾಲೆಗಳಾಗಿರ್ಬೋದು, ಅವರ ಪ್ರೈವೇಟ್ ಕ್ಲಾಸಸ್ಗಳಾಗಿರ್ಬೋದು, ಆಮೇಲೆ ಪಂದ್ಯಾವಳಿಗಳಲ್ಲಿ ಭಾಗವಹಿಸೋದಾಗಿರ್ಬೋದು. ಅದರಲ್ಲಿ ವಿಶೇಷವಾಗಿ ಈ ವರ್ಷ ಉತ್ತಮ ಜಿಲ್ಲಾ ಕರಾಟೆ ಶಿಕ್ಷಕರನ್ನಾಗಿ ನಮ್ಮ ವಿಜಯನಗರ ಜಿಲ್ಲೆಯ ಹನುಮಂತ ಅವ್ರನ್ನ ಇಲ್ಲಿ ಸನ್ಮಾನಿಸಲಾಯಿತು. ಅದ ನಂತರದಲ್ಲಿ ಮಂಗಳೂರಿನ ಕರಾಟೆ ಶಿಕ್ಷಕರನ್ನ ನೇಮಿಸಲಾಯಿತು. ಅದೇ ರೀತಿ ಉತ್ತಮ ರಾಜ್ಯ ಮಟ್ಟದಲ್ಲಿ ಈ ಕರಾಟೆ ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯ ಆಗಬೇಕು ಅನ್ನೋ ಹೋರಾಟದ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯ ರಾಜ್ಯ ವಕ್ತಾರರಾದ ಶಿವಕುಮಾರ್ ಶಾರದಳ್ಳಿ ಅವರನ್ನು ಕೂಡ ಸನ್ಮಾನಿಸಲಾಯಿತು. ತದನಂತರ ಕೊಪ್ಪಳ ಜಿಲ್ಲೆಯ ಹಿರಿಯ ಕರಾಟೆ ತರಬೇತುದಾರರು ಮತ್ತು ರಾಜ್ಯ ವಕ್ತಾರರಾದಂಥ ಮೌನೇಶ್ ಒಡ್ಡಟ್ಟಿ ಇವರನ್ನು ಕೂಡ ಸನ್ಮಾನಿಸಲಾಯಿತು. ತದನಂತರ ಬಳ್ಳಾರಿಯ ಅಂದರೆ ನಾನು ಕಟ್ಟೇಸ್ವಾಮಿ ನಮ್ಮನ್ನು ಕೂಡ ತಾಂತ್ರಿಕ ನಿರ್ದೇಶಕನ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಿಟ್ಟಿನಲ್ಲಿ ನನ್ನನ್ನು ಕೂಡ ಸನ್ಮಾನಿಸಲಾಯಿತು ಅಂತ ಈ ಮೂಲಕ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಸರ್. ಕಟ್ಟೇಸ್ವಾಮಿ ಬಳ್ಳಾರಿ ಸರ್, ರಾಜ್ಯ ಕರಾಟೆ ಶಿಕ್ಷಕ ಸಂಘದ ತಾಂತ್ರಿಕ ನಿರ್ದೇಶಕರು. ಇನ್ನು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ಕರಾಟೆ ಸಂಘದ ಅಧ್ಯಕ್ಷರಿಗೆ ವಿಜಯನಗರ ಜಿಲ್ಲಾ ಕರಾಟೆ ಶಿಕ್ಷಕರ ಸಂಘದ ಅಧ್ಯಕ್ಷ ಹನುಮಂತರವರು ಈ ವೇಳೆ ಅಭಿನಂದನೆ ತಿಳಿಸಿದ್ದಾರೆ. ನನ್ನ ಹೆಸರು ಹನುಮಂತ, ವಿಜಯನಗರ ಜಿಲ್ಲಾ ಕರಾಟೆ ಶಿಕ್ಷಕರ ಜಿಲ್ಲಾಧ್ಯಕ್ಷ ಇದ್ದೀನಿ ನಾನು. ಈ ಒಂದು 7ನೇ ರಾಜ್ಯ ಶಿಕ್ಷಕರ ಸಂಘದ ಸಮ್ಮೇಳನದಲ್ಲಿ ಎಲ್ಲ ಶಿಕ್ಷಕರು ಬಂದು ಹೆಚ್ಚಿನ ಮಟ್ಟಕ್ಕೆ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅಂತೇಳಿ ಅವರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತಿದ್ದೀನಿ. ಈಗ ಅನಾಮಧೇಯ ಶವದ ವಾರಸುದಾರರ ಕುರಿತು ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ ಸುಮಾರು 50ರಿಂದ 55 ವರ್ಷ ವಯೋಮಾನದ ಅನಾಮಧೇಯ ಗಂಡಸಿನ ಶವ ರೈಲ್ವೆ ನಿಲ್ದಾಣ ರಸ್ತೆಯ ಉತ್ತರಾಧಿಮಠದ ಅಣತಿ ದೂರದಲ್ಲಿ ಕಂಡು ಬಂದಿದೆ. ಬಲಗೈ ಮೇಲೆ ತೆಲುಗು ಭಾಷೆಯಲ್ಲಿ ಪರಶುರಾಮ ಎಂದು ಅಚ್ಚೆ ಗುರುತು ಕಂಡು ಬಂದಿದೆ. ಅದೇ ರೀತಿ ಬಲಗೈಗೆ ಕಪ್ಪು ಬಣ್ಣದ ದಾರ ಕಟ್ಟಿರೋದು ಕಂಡು ಬಂದಿದೆ. ಈ ಭಾವಚಿತ್ರದಲ್ಲಿರುವ ಅನಾಮಧೇಯ ಗಂಡಸಿನ ಶವವನ್ನ ಯಾರಾದರೂ ಗುರುತಿಸಿದ್ದಲ್ಲಿ ಹೊಸಪೇಟೆಯ ಪಟ್ಟಣ ಠಾಣೆಗೆ ತೆರಳಿ ಸಂಪೂರ್ಣ ಮಾಹಿತಿಯನ್ನ ಪಡೆಯಬಹುದಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ.
ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.